ಇಂದು ಹಣದ ವ್ಯವಹಾರ ಅತ್ಯಂತ ಸುಲಭವಾಗಿದೆ ಅಂತ ಹೇಳ್ಬೇಕು ಅಂತ ಹೇಳಿದ್ರೆ ಅದು ಯು.ಪಿ.ಐ ಮೂಲಕ. ಏನು ಯು.ಪಿ.ಐ ಅಂತಕ್ಕಂಥ ಒಂದು ವಿಧಾನ ಇದೆಯೋ ಭಾರತದಾದ್ಯಂತ ಒಂದು ಹಣಕಾಸಿನ ವ್ಯವಹಾರದಲ್ಲಿ ಸಂಚಲನವನ್ನೇ ಉಂಟು ಮಾಡಿದ್ದು. ಇದು ಕೇವಲ ಭಾರತದಾದ್ಯಂತ ಅಂತ ಹೇಳ್ಬಾರ್ದು, ಜಗತ್ತಿನಾದ್ಯಂತ ಒಂದು ಸಂಚಲನವನ್ನೇ ಉಂಟು ಮಾಡಿದೆ. ಇಷ್ಟು ಸುಲಭವಾಗಿ ಹಣದ ವ್ಯವಹಾರವನ್ನ ಮನುಷ್ಯ ಮಾಡ್ತಾನೆ ಅಂತಾನೂ ಕೂಡ ಕನ್ಸ್ಕೊಂಡಿರ್ಲಿಲ್ಲ. ಆದ್ರೆ ಇದು ಸಾಬೀತಾಗಿದೆ. ಹಾಗಾದ್ರೆ ಜಾಗತಿಕವಾಗಿ ಈ ಪಾವತಿ ವ್ಯವಸ್ಥೆಯನ್ನೇ ಬದಲಾಯಿಸ್ತಿರತಕ್ಕಂತ ಯು.ಪಿ.ಐ ಇದೆಯಲ್ಲ, ಇದು ಯಾವ ರೀತಿಯಾಗಿ ಕೆಲಸವನ್ನು ಮಾಡುತ್ತೆ? ಇದು ಬೇರೆ ದೇಶಗಳ ನಡುವೆ ಯಾವ ರೀತಿಯ ಸಂಪರ್ಕವನ್ನ ಉಂಟು ಮಾಡ್ತಾ ಇದೆ? ಜೊತೆಗೆ ಇದರ ಪ್ರಯೋಜನಗಳೆಂತವು? ಯಾವ ಯಾವ ದೇಶಗಳೊಂದಿಗೆ ಈ ಒಂದು ಯು.ಪಿ.ಐ ಸಂಪರ್ಕವನ್ನ ವ್ಯಕ್ತಪಡಿಸಿಕೊಂಡಿದೆ? ಜನರು ಬೇರೆ ದೇಶಗಳಿಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಯು.ಪಿ.ಐ ಅನ್ನ ಬಳಸಿ ಹೇಗೆ ಪೇಮೆಂಟ್ ಅನ್ನು ಮಾಡ್ತಾ ಇದ್ದಾರೆ? ಈ ಎಲ್ಲ ವಿಚಾರಗಳನ್ನ ಒಂದು ಈ ಲೇಖನದಲ್ಲಿ ನಾವು ತಿಳ್ಕೊಳ್ತಾ ಹೋಗ್ಬೋದು. ಕನ್ನಡ ನುಡಿಯಿಂದ ಆಯ್ಕೆ ಮಾಡ್ಕೊಂಡಂತ ಈ ಲೇಖನ ವಿಶೇಷವಾಗಿ ಯು.ಪಿ.ಐ ವ್ಯವಸ್ಥೆಯ ಬಗ್ಗೆ ಅತ್ಯಂತ ನಿಖರವಾದ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೆ. ಬನ್ನಿ ನೋಡೋಣ. ಅದಕ್ಕೂ ಮುನ್ನ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ ಮೂಲಕ ಸಪೋರ್ಟ್ ಮಾಡ್ತೀರಿ. ಜೊತೆಗೆ ಈ ರೀತಿಯ ಇನ್ಫಾರ್ಮೇಶನ್ ವಿಡಿಯೋಗಳನ್ನ ನಾನು ನಿಮ್ಗಾಗಿ ಮಾಡ್ತಿರ್ತೇನೆ. ಆತಿಸಿಯಿಂದಾಗಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಬಂದು ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ, ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ರೀತಿವೀಕ್ಷಕರೇ, ಮತ್ತೊಂದು ವಿಚಾರವನ್ನ ನಿಮ್ ಜೊತೆ ಹಂಚ್ಕೊಳ್ಬೇಕಾಗಿದೆ. ಅದು ನಾನು ಮತ್ತೊಂದು ಚಾನಲ್ ಅನ್ನ ಮಾಡಿದ್ದೀನಿ. ಯಾರೆಲ್ಲ ಯೂಟ್ಯೂಬ್ ಬಗ್ಗೆ ತಿಳ್ಕೊಬೇಕು ಅಂತಿದ್ದೀರೋ, ಜೊತೆಗೆ ಯೂಟ್ಯೂಬ್ ಚಾನಲ್ ನ ಮಾಡ್ಬೇಕು ಅಂತಿದ್ದೀರೋ, ಒಂದಷ್ಟು ಪ್ಯಾಸಿವ್ ಇನ್ಕಮ್ ನ ಗಳಿಸಬೇಕು ಅಂತಿದ್ದೀರೋ, ಅವರೆಲ್ಲರೂ ಕೂಡ ಆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀವು ಪಾಸಿವ್ ಇನ್ಕಮ್ ನ ಗಳಿಸ್ಕೋಬಹುದು. ಅದಕ್ಕಾಗಿ ನಾನು ವಿಡಿಯೋ ಕೆಳಗಡೆ ಇರತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ನ ಕೊಟ್ಟಿರ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಅದಕ್ಕೂ ಕೂಡ ಸಪೋರ್ಟ್ ಮಾಡ್ತೀರಿ. ಪ್ರೀತಿವೀಕ್ಷಕರೇ, ಯು.ಪಿ.ಐ ಯುನಿಫೈಡ್ ಪೇಮೆಂಟ್ ಇಂಟರ್ಫೇಸ್, ಏಕೀಕೃತ ಪಾವತಿ ವಿಧಾನ, ಇದು ಇಂದು ಭಾರತದಲ್ಲಿ ಚಹಾ ಅಂಗಡಿಯಿಂದ ಹಿಡಿದು ದೊಡ್ಡ ಮಾಲ್ ವರೆಗೂ ಕೂಡ ತನ್ನ ಕೈಯನ್ನ ಚಾಚಿದೆ. ಇವತ್ತಿಗೆ ಕೇವಲ ಚಹಾ ಅಂಗಡಿ ಅಂತ ನಾವು ಹೇಳಿಕ್ ಸಾಧ್ಯವಿಲ್ಲ. ಪ್ರತಿಯೊಂದು ಹಂತದಲ್ಲೂ ಯು.ಪಿ.ಐ ಅಂತಕ್ಕಂಥದ್ದು ಬಳಕೆ ಆಗ್ತಾ ಇದೆ. ಅದರಲ್ಲೂ ಕೂಡ ಯು.ಪಿ.ಐ ಜೊತೆಗೆ ಇತ್ತೀಚೆಗೆ ಬಂದಂತ QR ಕೋಡ್ ಅಂತಕ್ಕಂಥದ್ದು ಎಲ್ಲಾ ಕಡೆ ಪ್ರಚಲಿತ ಇದೆ. ನೀವು ಹೋಗಿ ಒಂದು ತರಕಾರಿ ಅಂಗಡಿಗೆ ಹೋಗಿ, ಒಂದು ಚಹಾ ಅಂಗಡಿಗೆ ಹೋಗಿ, ಒಂದು ಬಸ್ ಸ್ಟಾಪ್ ಅಲ್ಲಿ ಪೆನ್ ಮಾರ್ತಕ್ಕಂಥವನು ಕೂಡ QR ಕೋಡ್ ಹಿಡ್ಕೊಂಡು ತಿರುಗಾಡ್ತಿರ್ತಾನೆ. ಅಂದ್ರೆ ಈ QR ಕೋಡ್ ಯು.ಪಿ.ಐ ಪೇಮೆಂಟ್ ನಲ್ಲಿ ಅತ್ಯಂತ ಸಂಚಲನವನ್ನೇ ಉಂಟು ಮಾಡಿದೆ. ಭಾರತದ ಈ ಡಿಜಿಟಲ್ ಏನು ಕ್ರಾಂತಿ ಇದೆಯೋ ಇದರಲ್ಲಿ ಇದು ಒಂದು ಕೂಡ ಅತ್ಯಂತ ಉತ್ಕೃಷ್ಟವಾದಂತ ಬದಲಾವಣೆ ಅಂತಾನೆ ನಾವು ಹೇಳ್ಬೋದು. ಇದು ಕೇವಲ ಭಾರತದ ಕತೆ ಅಷ್ಟೇ ಅಲ್ಲ. ಯಾವೊಬ್ಬ ಮನುಷ್ಯ ಬೇರೆ ದೇಶಗಳಿಗೆ ಹೋಗ್ತಾನೋ, ಅಲ್ಲಿ ಪೇಮೆಂಟ್ ಅನ್ನ ಮಾಡ್ಬೇಕು ಅಂತಾನೋ, ಅವನು ಕೂಡ ಅತ್ಯಂತ ಸುಲಭವಾಗಿ QR ಕೋಡ್ ಅನ್ನ ಬಳಸ್ಕೊಂಡು ಪೇಮೆಂಟ್ ಮಾಡಬಹುದು. ಆರ್ ಯು.ಪಿ.ಐ ಬಳಸ್ಕೊಂಡು ಪೇಮೆಂಟ್ ಮಾಡಬಹುದು. ನೀವು ದುಬೈಗೆ ಹೋಗಿ, ಪ್ಯಾರಿಸ್ಗೆ ಹೋಗಿ, ಅಲ್ಲಿ ನಿಂತು ನಿಮ್ಮದೇ ಆದಂತ ಒಂದು ಯು.ಪಿ.ಐ ಪೇಮೆಂಟ್ ಅನ್ನ ಮಾಡಬಹುದು. ಹಾಗಾದ್ರೆ ಜಾಗತಿಕವಾಗಿ ಈ ಯು.ಪಿ.ಐ ಅಂತಕ್ಕಂಥದ್ದು ಅತ್ಯಂತ ದಕ್ಷವಾಗಿ, ಜೊತೆಗೆ ಅತ್ಯಂತ ವೇಗವಾಗಿ ಈ ಹಣಕಾಸು ವ್ಯವಹಾರನ ಹೇಗೆ ಮುಗಿಸ್ಕೊಡ್ತಾ ಇದೆ, ಈ ಎಲ್ಲ ವಿಚಾರನ ನೋಡ್ತಾ ಹೋಗೋಣ. ಪ್ರೀತಿವೀಕ್ಷಕರೇ, ಈ ಯು.ಪಿ.ಐ ಅನ್ನ ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ NPCI ನ ಪಾತ್ರ ಬಹಳ ಪ್ರಮುಖವಾಗಿದೆ. ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಎಂಬ ನಮ್ಮ ರಾಷ್ಟ್ರದ ಈ ಒಂದು ಸಂಸ್ಥೆ ಈ ಒಂದು ಯು.ಪಿ.ಐ ಪೇಮೆಂಟ್ ಅನ್ನ ಇಷ್ಟು ಅತ್ಯಂತ ನಿಖರವಾಗಿ, ಅತ್ಯಂತ ದಕ್ಷವಾಗಿ, ಅತ್ಯಂತ ಸುಲಭವಾಗಿ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟು ಈ ಒಂದು ಯು.ಪಿ.ಐ ಅಂತಕ್ಕಂಥ ಒಂದು ಅಪ್ಲಿಕೇಶನ್ ನ ಡೆವಲಪ್ ಮಾಡಿಕೊಟ್ಟಿದೆ. ಹಾಗಾದ್ರೆ ಈ ಯು.ಪಿ.ಐ ನ ಯಶಸ್ಸಿಗೆ ಕಾರಣಗಳನ್ನ ನೋಡ್ತಾ ಹೋಗೋದಾದ್ರೆ ಕೆಲವನ್ನ ನೋಡ್ತಾ ಹೋಗೋಣ ಬನ್ನಿ. ಒಂದನೇದಾಗಿ ಅಂತರ ಕಾರ್ಯಾಚರಣೆ ಅಂತ ಕರಿತೀವಿ, ಅಂದ್ರೆ ಇಂಟರ್ ಆಪರೇಟಬಿಲಿಟಿ. ಇದ್ರ ವಿಚಾರವನ್ನ ನೋಡ್ತಾ ಹೋದ್ರೆ ನೋಡಿ, ನಿಮ್ ಬಳಿಯಲ್ಲಿ ಯಾವುದೋ ಒಂದು ಬ್ಯಾಂಕಿನ ಖಾತೆ ಇದೆ, ಅಥವಾ ನಿಮ್ಮ ಬಳಿಯಲ್ಲಿ ಯಾವುದೋ ಒಂದು ಪೇಮೆಂಟ್ ವ್ಯವಸ್ಥೆಯ ಅಪ್ಲಿಕೇಶನ್ ಇದೆ ಅಂತ ಅನ್ಕೊಂಡ್ರೆ, ಈಗ ಸಪೋಸ್ ಗೂಗಲ್ ಪೇ ಆಗ್ಬೋದು, ಫೋನ್ ಪೇ ಆಗ್ಬೋದು, ಪೇಟಿಎಂ ಪೇ ಆಗ್ಬೋದು, ಈ ರೀತಿಯಾದ ಹಲವಾರು ಒಂದು ಅಪ್ಲಿಕೇಶನ್ಸ್ ಗಳು ಈಗ ಚಾಲ್ತಿಯಲ್ಲಿವೆ. ಇವುಗಳಿಂದ ನೀವು ಸುಲಭವಾಗಿ ಹಣವನ್ನ ಕಳಿಸ್ಬೇಕು ಅಂತ ಹೇಳಿದ್ರೆ ಈ ಒಂದು ಅಪ್ಲಿಕೇಶನ್ ನ ಬಳಸ್ಕೊಂಡು ಅತ್ಯಂತ ಸುಲಭವಾಗಿ ಮಾಡಬಹುದು. ಅದರಲ್ಲೂ QR ಕೋಡ್ ಏನ್ ಬಂದಿದೆ ಅದನ್ನ ಇನ್ನೂ ಸುಲಭಗೊಳಿಸಿದೆ. ಆಪ್ ನ ಬಳಸ್ಕೊಂಡ್ರೆ ಅಲ್ಲಿ ನೀವು ಫೋನ್ ನಂಬರ್ನೋ ಅಥವಾ ಯಾರಿಗೆ ನೀವು ಕಳಿಸ್ತಾ ಇರ್ತಿರೋ ಹಣವನ್ನ ಅವರ ಬ್ಯಾಂಕ್ ಡೀಟೇಲ್ಸ್ ನೋ ಹಾಕಿ ಕಳಿಸ್ಬೇಕು.
ಆದ್ರೆ ಈಗ ಆತರ ಇಲ್ಲ. ಯಾರಿಗೆ ನೀವು ಹಣವನ್ನ ಕಳಿಸ್ಬೇಕೋ ಅವರ QR ಕೋಡ್ಗೆ ಸ್ಕ್ಯಾನ್ ಮಾಡಿದ ತಕ್ಷಣದಲ್ಲಿ ನಿಮ್ಮ ಒಂದು ಪಾಸ್ವರ್ಡ್ ಹಾಕಿದ್ರೆ ಹಣ ಹೋಗ್ಬಿಡುತ್ತೆ. ನಿಮಗ್ ಬರ್ಬೇಕಾದ್ರೂ ಅಷ್ಟೇ, ನಿಮ್ಮ QR ಕೋಡ್ ಇದ್ರೆ ಅಷ್ಟೇ ಸುಲಭವಾಗಿ ಬರುತ್ತೆ. ಇಲ್ಲಿ ನೋಡಿ, ಅಂತರ ಕಾರ್ಯಾಚರಣೆ ಇಂಟರ್ ಆಪರೇಟಬಿಲಿಟಿ ಅಂತಕ್ಕಂಥದ್ದು ಅತ್ಯಂತ ಸುಲಭವಾಗಿದೆ. ಹಣವನ್ನ ಸುಲಭವಾಗಿ ಕಳಿಸಬಹುದು, ಹಣವನ್ನ ಸುಲಭವಾಗಿ ತಗೊಳ್ಬಹುದು. ಇಷ್ಟು ಸುಲಭವಾಗಿರೋದು ಇಂಟರ್ ಆಪರೇಟಬಿಲಿಟಿಯಿಂದ. ಇನ್ನು ಎರಡನೇದನ್ನ ನೋಡೋದಾದ್ರೆ ಸರಳ ಮತ್ತು ವೇಗ ಅಂತಕ್ಕಂಥದ್ದು. ನಾನು ಈಗ ಆಲ್ರೆಡಿ ನೆನಪು ಮಾಡ್ದಾಗೆ ನಿಮ್ಮ ಹತ್ರ ಒಂದು ಅಪ್ಲಿಕೇಶನ್ಸ್ ಇದೆ ಅಂತ ಹೇಳಿದ್ರೆ ಅಪ್ಲಿಕೇಶನ್ ನ ಓಪನ್ ಮಾಡಿ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಿಮ್ಮ ಒಂದು ಪಾಸ್ವರ್ಡ್ ಅನ್ನ ಹಾಕಿದ ತಕ್ಷಣ ಹಣ ಯಾರಿಗೆ ತಲುಪಬೇಕೋ ತಲುಪಿಬಿಡುತ್ತೆ. ಆ ಕಡೆಯಿಂದ ಒಂದು ಮೆಸೇಜ್ ಬಂದ್ಬಿಡುತ್ತೆ, ಹಣ ತಲುಪಿದೆ ಅಂತ ಹೇಳಿ. ಇಲ್ಲಿ ಗಮನಿಸಬೇಕಾದಂತ ವಿಷಯ ಅಂತ ಹೇಳಿದ್ರೆ UPI ಬಳಸ್ಕೊಂಡು ನೀವೆಷ್ಟು ಪೇಮೆಂಟ್ ಆದ್ರೂ ಮಾಡಬಹುದು. 24 ಅವರ್ಸ್ 365 ದಿನ ಚಾಲ್ತಿಯಲ್ಲಿರುತ್ತೆ. ನಿಮ್ಮ ಹತ್ರ ಒಂದು ಇಂಟರ್ನೆಟ್ ಫೆಸಿಲಿಟಿ ಇರಬೇಕು, ಖಂಡಿತ ಮಾಡಬಹುದು. ಇತ್ತೀಚೆಗಷ್ಟೇ ಈ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನ ನೀವು ಆಪ್ ಮೂಲಕ ನೋಡ್ತಾ ಹೋದ್ರೆ ಒಂದು ಲಿಮಿಟ್ ಅನ್ನ ಕೊಟ್ಟಿದ್ದಾರೆ. ಆದ್ರೆ ಬಹಳ ಹಿಂದೆ ಅದಕ್ಕೂ ಲಿಮಿಟ್ ಇರ್ಲಿಲ್ಲ, ಎಷ್ಟು ಸಾರಿ ಬೇಕಾದ್ರೂ ನೋಡ್ಬೋದಿತ್ತು. ಇತ್ತೀಚೆಗೆ ಪ್ರತಿಯೊಬ್ರು ಕೂಡ ಈ ಬ್ಯಾಂಕ್ ಬ್ಯಾಲೆನ್ಸ್ ನ ಅವಾಗ ಚೆಕ್ ಮಾಡೋದ್ರಿಂದ ಒಂದು ಲಿಮಿಟ್ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಾನು ಮತ್ತೊಂದು ವಿಡಿಯೋನ ಮಾಡಿದ್ದೀನಿ, ಅದನ್ನ ಬೇಕಾದ್ರೆ ಐ ಕಾರ್ಡ್ ಅಲ್ಲಿ ಅಥವಾ ಎಂಡ್ ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ, ಹೋಗಿ ನೋಡಿ. ಅದರಲ್ಲೂ ಕೂಡ ಈ ಒಂದು QR ಕೋಡ್ ನ ನೀವು ಸ್ಕ್ಯಾನ್ ಮಾಡೋದಕ್ಕೆ ಯಾವುದೇ ಲಿಮಿಟ್ ಅನ್ನು ಕೊಟ್ಟಿಲ್ಲ ಅವರು. ಎಷ್ಟು ಪೇಮೆಂಟ್ ಆದ್ರೂ ಮಾಡಬಹುದು ನೀವು. ಈ ಹಿನ್ನೆಲೆಯಲ್ಲಿ ಬಹುತೇಕವಾಗಿ ಅತ್ಯಂತ ವೇಗವಾಗಿ ನೀವು ಪೇಮೆಂಟ್ ಅನ್ನ ಮಾಡಬಹುದು. QR ಕೋಡ್ ಅದಕ್ಕೆ ಬೆಸ್ಟ್ ವೇ ಆಗಿದೆ. ಇನ್ನು ಮೂರನೇದಾಗಿ ಇದು ಯಶಸ್ಸಾಗ್ಲು ಕಾರಣವನ್ನ ನೋಡೋದಾದ್ರೆ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಈ ಪೇಮೆಂಟ್ ಅನ್ನ ಮಾಡಿ ಮುಗಿಸಬಹುದು. ಬಹಳ ಹಿಂದೆ ನೆನಪು ಮಾಡ್ಕೊಳ್ಳಿ, ಯಾವುದೋ ಒಂದು ಗ್ರಾಹಕರ ಒಂದು ಸೆಂಟರ್ ಇರ್ತಾಯ್ತು, ಅಲ್ಲಿ ಹೋಗಿ ಒಂದು 100 ರೂಪಾಯಿ ಕಳಿಸ್ಬೇಕಾದ್ರೂ ಅವ್ನಿಗೆ ಇಂತಿಷ್ಟು ಅಮೌಂಟ್ ಅಂತ ಕೊಡ್ಬೇಕಾಗಿತ್ತು. ಒಂದ್ 1000 ರೂಪಾಯಿಗಿಷ್ಟು, 100 ರೂಪಾಯಿಗಿಷ್ಟು, 10,000 ರೂಪಾಯಿಗಿಷ್ಟು ಅಂತ ಹೇಳಿ ಆ ಟ್ರಾನ್ಸಾಕ್ಷನ್ ಮನಿಯನ್ನ ಕೊಡ್ಬೇಕಾಗಿತ್ತು. ಇನ್ನು ಬ್ಯಾಂಕ್ ಗಳಲ್ಲೂ ಕೂಡ ನಿಮ್ಗೆ ಗೊತ್ತಿದೆ, ಆ ಟ್ರಾನ್ಸಾಕ್ಷನ್ ಮನಿ ಅಂತ ಇತ್ತು, ಒಂದ್ 25 ರೂಪಾಯಿ 15 ರೂಪಾಯಿ ಕೊಡ್ಬೇಕಾಗಿತ್ತು. ಆದ್ರೆ ಈ UPI ಬಂದ್ಮೇಲೆ ಇದೆಲ್ಲವನ್ನ ತಪ್ಪಿಸಿದೆ. ನಿಮ್ಮ ಹಣವನ್ನ ಅತ್ಯಂತ ವೇಗವಾಗಿ, ಸುಲಭವಾಗಿ, ಅತ್ಯಂತ ಕಡಿಮೆ ವೆಚ್ಚದಲ್ಲಿ ತಲುಪಿಸ್ಬಿಡ್ಬೋದು. ಯಾರಿಗೆ ಹಣ ತಲುಪಿಸ್ಬೇಕೋ ಹಾಗೆ ಅವರು ಕೂಡ ನಿಮ್ಗೆ ಹಣ ತಲುಪಿಸ್ಬೇಕಾದ್ರೆ ಅತ್ಯಂತ ವೇಗದಲ್ಲಿ ಇದೇ ರೀತಿಯಾಗಿ ಕಡಿಮೆ ವೆಚ್ಚದಲ್ಲಿ ತಲುಪಿಸ್ತಾರೆ. UPI ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಬೃಹದಾಕಾರವಾಗಿ ಬೆಳೀತಾ ಇದೆ ಅಂತ ಹೇಳಿದ್ರೆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ, ಭಾರತದಲ್ಲಿ ತಿಂಗಳಿಗೆ 10 ಶತಕೋಟಿಗೂ ಹೆಚ್ಚು ಜನ ಈ ಪೇಮೆಂಟ್ ವ್ಯವಸ್ಥೆನ ಬಳಸ್ತಾ ಇದ್ದಾರೆ. ಇದು ಬಹಳ ಹಿಂದಿನ ಸ್ಟೇಟ್ಮೆಂಟ್, ಇತ್ತೀಚೆಗಂತೂ ಇನ್ನೂ ಜಾಸ್ತಿ ಇರುತ್ತೆ. ಈ UPI ವಹಿವಾಟುಗಳನ್ನ ಮಾಡೋದ್ರಲ್ಲಿ ಒಂದು ಕ್ರಾಂತಿ ಆಗ್ತಾ ಇದೆ. ಭಾರತದ UPI ವ್ಯವಸ್ಥೆ ಹೆಸರು ಮಾಡಿದೆ ವಿಶ್ವದ ಅತ್ಯಂತ ಯಶಸ್ವಿ ಡಿಜಿಟಲ್ ಪೇಮೆಂಟ್ ವ್ಯವಸ್ಥೆಯಾಗಿದೆ ಅಂತಕ್ಕಂತ ಒಂದು ಹೆಸರನ್ನ ಮಾಡಿದೆ. ನೋಡಿ, ಭಾರತದ UPIಗೆ ಯಾವ ಮಟ್ಟದ ಮನ್ನಣೆ ಇದೆ ಅಂತಕ್ಕಂಥದ್ದನ್ನ ನಾವು ಇದರಿಂದ ತಿಳ್ಕೊಬಹುದು. ಪ್ರೀತಿಕ್ಷಕರೇ, ಹೀಗೆ ಈ ಯಶಸ್ಸನ್ನ ಗಳಿಸಬೇಕಾದ್ರೆ ಇದು ಸರಳ, ಸುಲಭ, ಕಡಿಮೆ ವೆಚ್ಚನೆ ಬಹಳ ಇಂಪಾರ್ಟೆಂಟ್ ಆಗಿದೆ. ಅದಕ್ಕೆ ಎಲ್ಲರೂ ಕೂಡ ಬಳಸೋದಕ್ಕೆ ಸಾಧ್ಯ ಆಗಿದೆ ಅಂತಕ್ಕಂಥದ್ದು. ಇನ್ನು ಮುಂದಿನ ಪಾಯಿಂಟ್ ಅನ್ನ ನೋಡಿದ್ರೆ ಇದು ಜಾಗತಿಕವಾಗಿ ಬೆಳೀತಾ ಇದೆ. ಬರೀ ಭಾರತಕ್ಕೆ ಮೀಸಲಿಲ್ಲ, ಇದು ಜಾಗತಿಕವಾಗಿ ಬೆಳೀತಾ ಇದೆ. ಇದಕ್ಕೆ ಕಾರಣಗಳನ್ನು ಹುಡುಕ್ತಾ ಹೋದ್ರೆ ಯಾವ ಯಾವ ರಾಷ್ಟ್ರಗಳು ಈ ಒಂದು UPI ವ್ಯವಸ್ಥೆಯನ್ನ ತಾನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾವೆ ಇದನ್ನ ನೋಡ್ತಾ ಹೋದ್ರೆ ಭಾರತದ ಈ ವ್ಯವಸ್ಥೆಯ ಬಗ್ಗೆ ಅತ್ಯಂತ ಖುಷಿಯನ್ನ ಎಲ್ಲರೂ ಪಡ್ಬೋದಾಗಿದೆ. ಬಹಳ ಹಿಂದೆ ಹಣವನ್ನ ಒಂದು ರಾಷ್ಟ್ರದ ಕರೆನ್ಸಿಯಿಂದ ಇನ್ನೊಂದು ರಾಷ್ಟ್ರದ ಕರೆನ್ಸಿಗೆ ಕಳಿಸ್ಬೇಕು ಅಂತ ಹೇಳಿದ್ರೆ ಒಂದು ಸ್ವಿಫ್ಟ್ ವ್ಯವಸ್ಥೆ ಇತ್ತು. ಸ್ವಿಫ್ಟ್ ಅಂತ ಹೇಳಿದ್ರೆ ಸೊಸೈಟಿ ಫಾರ್ ವರ್ಲ್ಡ್ ವೈಡ್ ಇಂಟರ್ ಬ್ಯಾಂಕ್ ಫೈನಾನ್ಸಿಯಲ್ ಟೆಲಿಕಮ್ಯುನಿಕೇಶನ್ ಎಂಬುದಾಗಿ ಕರಿತೇವೆ. ಆದ್ರೆ ಈ ಸ್ವಿಫ್ಟ್ ವ್ಯವಸ್ಥೆ ಇಂದು ಇದೆ. ಯಾವ ಒಂದು ರಾಷ್ಟ್ರಗಳು UPI ಪೇಮೆಂಟ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಂಡಿಲ್ವೋ ಅಲ್ಲಿ ಇನ್ನೂ ಇದೆ ಸ್ವಿಫ್ಟ್ ವ್ಯವಸ್ಥೆ. ಆದ್ರೆ UPI ನ ಯಾವೆಲ್ಲ ಅಕ್ಸೆಪ್ಟ್ ಮಾಡಿದಾವೋ ಸ್ವಿಫ್ಟ್ ಬೇಕಾಗಿಲ್ಲ. ಅಲ್ಲಿ ಅತ್ಯಂತ ಸುಲಭವಾಗಿ ನಾವು ಹಣದ ವರ್ಗಾವಣೆಯನ್ನ UPI ಬಳಸ್ಕೊಂಡು ಅವರ ಒಂದು ಆಪ್, ನಮ್ಮ ಒಂದು ಆಪ್, ಇವುಗಳಿಗೆ ಲಿಂಕ್ ಆದ್ರೆ ಸಾಕು, ಆರಾಮಾಗಿ ಹಣಕಾಸಿನ ವ್ಯವಹಾರವನ್ನ ಒಂದು ಕರೆನ್ಸಿಯಿಂದ ಮತ್ತೊಂದು ಕರೆನ್ಸಿಗೆ ಟ್ರಾನ್ಸ್ಫರ್ ಮಾಡ್ಬಿಡ್ಬೋದು. ಭಾರತದ NPCI ಏನಿದೆಯೋ, ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಏನಿದೆಯೋ, ಇದರಲ್ಲಿ ಮತ್ತೊಂದು ಬ್ರಾಂಚು ಅಂತಾರಾಷ್ಟ್ರೀಯ ಮಟ್ಟದ ಬ್ರಾಂಚ್ ಆಗಿದೆ. ಹಣಕಾಸಿನ ವ್ಯವಹಾರವನ್ನ ನಡೆಸಬೇಕು ಅಂತ ಹೇಳಿದ್ರೆ ಆ ಬ್ರಾಂಚ್ ಕೆಲಸ ಮಾಡ್ತಾ ಇರತ್ತೆ. ಅದನ್ನ NIPL ಅಂತ ಕರಿತಾ ಇದೀವಿ, ಇಂಟರ್ನ್ಯಾಷನಲ್ ಪೇಮೆಂಟ್ ಲಿಮಿಟೆಡ್ ಅಂತಕ್ಕಂಥ ವಿಭಾಗ ಈ ಎಲ್ಲ ಕಾರ್ಯಾಚರಣೆಯನ್ನ ನೋಡ್ಕೊಳ್ತಾ ಇದೆ. ಇದು ಬೇರೆ ದೇಶಗಳೊಂದಿಗೆ ಒಂದು ಪೇಮೆಂಟ್ ಬ್ರಿಡ್ಜ್ ಅನ್ನ, ಪಾವತಿ ಒಂದು ಸೇತುವೆಯನ್ನ
ವ್ಯವಸ್ಥೆ ಮಾಡ್ಕೊಡ್ತಾ ಹೋಗುತ್ತೆ. ಆಗ ಬೇರೆ ದೇಶದ ಜನರು ನಮ್ಮ ದೇಶಕ್ಕೆ ಬಂದಾಗ, ನಮ್ಮ ದೇಶದ ಜನರು ಬೇರೆ ದೇಶಕ್ಕೆ ಹೋದಾಗ ಈ ಒಂದು ಬ್ರಿಡ್ಜ್ ಕೆಲಸ ಮಾಡ್ತಾ ಹೋಗುತ್ತೆ. ಹಾಗಾದ್ರೆ ಭಾರತದ UPI ವ್ಯವಸ್ಥೆಯೊಂದಿಗೆ ಹೇಗೆ ಬೇರೆ ದೇಶದ ಆಪ್ಗಳು ಸಂಪರ್ಕವನ್ನು ಹೊಂದಿವೆ ಅನ್ನೋದಕ್ಕೆ ಕೆಲವು ಉದಾಹರಣೆಗಳನ್ನ ನೋಡ್ತಾ ಹೋಗೋಣ ಬನ್ನಿ. ಭಾರತ ಮತ್ತು UAE, ಯುನೈಟೆಡ್ ಅರಬ್ ಎಮಿರೇಟ್ಸ್, ಇವೆರಡು ಕೂಡ ಒಂದು ದೇಶದ ಹಣಕಾಸಿನ ವ್ಯವಹಾರದಲ್ಲಿ ಅಕ್ಸೆಪ್ಟೆನ್ಸ್ ಅನ್ನ ಮಾಡ್ಕೊಂಡಿದ್ದಾವೆ. ಅಂದ್ರೆ UPI ಮತ್ತೆ UAE ಆಪ್ ಸಂಪರ್ಕವನ್ನ ಕಲ್ಪಿಸೋದಕ್ಕೆ ಒಪ್ಪಂದವನ್ನ ಮಾಡ್ಕೊಂಡಿವೆ. ಭಾರತದ ರಿಸರ್ವ್ ಬ್ಯಾಂಕ್ ಜೊತೆ UAE ಸೆಂಟ್ರಲ್ ಬ್ಯಾಂಕ್ ಈ ಒಪ್ಪಂದವನ್ನ ಕುದುರಿಸಿದೆ. ಎರಡೂ ದೇಶಗಳ ಹಣಕಾಸಿನ ವ್ಯವಸ್ಥೆ ಏನಿದೆಯೋ, ಹಣಕಾಸಿನ ವಹಿವಾಟು ಏನಿದೆಯೋ, ಇದು ಅತ್ಯಂತ ಸುಲಭ ಆಗ್ಲಿಕ್ಕೆ ಎರಡು ಕೂಡ ಒಪ್ಕೊಂಡಿವೆ. ಭಾರತದ ಯುನಿಫೈಡ್ ಪೇಮೆಂಟ್ ಇಂಟರ್ಫೇಸ್, UAEಯ ಇನ್ಸ್ಟಂಟ್ ಪೇಮೆಂಟ್ ಪ್ಲಾಟ್ಫಾರ್ಮ್, ಇವೆರಡು ಕೂಡ ಇಂದು ಲಿಂಕ್ ಅನ್ನ ವ್ಯಕ್ತಪಡಿಸಿಕೊಂಡಿದ್ದಾವೆ. ಈ ಎರಡು ಅಪ್ಲಿಕೇಶನ್ಗೆ ಲಿಂಕ್ ಇರೋದ್ರಿಂದ ಪೇಮೆಂಟ್ ವ್ಯವಸ್ಥೆ ಆ ದೇಶದಲ್ಲಿ ಕುಳಿತುಕೊಂಡು ಮಾಡಿದ್ರೆ ಈ ದೇಶದ ಕರೆನ್ಸಿಗೆ ಟ್ರಾನ್ಸ್ಫರ್ ಆಗಿ ಬರುತ್ತೆ, ಈ ದೇಶದಲ್ಲಿ ಕುಳಿತುಕೊಂಡು ಮಾಡಿದ್ರೆ ಆ ದೇಶದ ಕರೆನ್ಸಿಗೆ ಟ್ರಾನ್ಸ್ಫರ್ ಆಗಿ ಕ್ರೆಡಿಟ್ ಆಗ್ತಾ ಹೋಗುತ್ತೆ. ಭಾರತದ ರೂಪೇ ಕಾರ್ಡ್ಗೂ UAE ಸ್ವಿಚ್ ಕಾರ್ಡ್ಗೂ ಕೂಡ ಲಿಂಕ್ ಇರೋದ್ರಿಂದ ಈ ಪೇಮೆಂಟ್ ವ್ಯವಸ್ಥೆ ಅಂತಕ್ಕಂಥದ್ದು ಸುಲಭವಾಗಿ ನಡೀತಾ ಇದೆ. ಯಾವುದೇ ಕರೆನ್ಸಿಯನ್ನ ಬದಲು ಮಾಡಿಕೊಂಡು ಅಲ್ಲಿ ಸಮಯವನ್ನ ವ್ಯರ್ಥ ಮಾಡಿಕೊಂಡು ಆನಂತರದಲ್ಲಿ ಪೇಮೆಂಟ್ ನ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ QR ಕೋಡ್ ಅಥವಾ ಅಪ್ಲಿಕೇಶನ್ ಬಳಸಿ ಪೇಮೆಂಟ್ ಅನ್ನ ಮುಗಿಸ್ಕೊಳ್ಬಹುದು. ಹಾಗಾದ್ರೆ ಈ ರೀತಿಯ ವ್ಯವಸ್ಥೆಯಿಂದ ಯಾರಿಗೆಲ್ಲ ಹೆಚ್ಚು ಲಾಭ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ನೋಡೋದಾದ್ರೆ, ಮೊದಲನೇದಾಗಿ ಪ್ರವಾಸಿಗರಿಗೆ. ಯಾರೆಲ್ಲ ಈ ಒಂದು UAE ನಾಡುಗಳಿಗೆ, ಅರಬ್ ಕಂಟ್ರಿಗಳಿಗೆ ಪ್ರವಾಸವನ್ನ ಕೈಗೊಳ್ತಾರೋ ಅವ್ರಿಗೆ ಬಹುತೇಕವಾಗಿ ಯೂಸ್ ಆಗತ್ತೆ ಈ ಅಪ್ಲಿಕೇಶನ್ಸ್ ಗಳು. ಪ್ರವಾಸಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಯಾವ ಮಾಲ್ಗಳು, ಯಾವ ಅಂಗಡಿಗಳಲ್ಲಿ, ಯಾವ ಚಹಾದ ಅಂಗಡಿಯಲ್ಲಿ ಅಥವಾ ಯಾವ ಪರ್ಚೇಸ್ ಮಾಡೋದ್ರಲ್ಲಿ ಎಲ್ಲಾದ್ರೂ ಈ ಒಂದು QR ಕೋಡ್ ಅನ್ನು ಅಥವಾ ಅಪ್ಲಿಕೇಶನ್ ಬಳಸ್ಕೊಂಡು ಪೇಮೆಂಟ್ ಮಾಡಿದ್ರೆ ಆ ಒಂದು ಹಣ ಅಂತಕ್ಕಂಥದ್ದು ಆ ರಾಷ್ಟ್ರದ ಕರೆನ್ಸಿಗೆ ಕನ್ವರ್ಟ್ ಆಗಿ ಪೇಮೆಂಟ್ ಹೋಗುತ್ತೆ. ಅಲ್ಲಿನ ಅಂಗಡಿ ಮಾಲೀಕರು ಏನು ಆ UAE ಕರೆನ್ಸಿ ಇದೆಯೋ, ದಿಹಾರ್ಮ್ ಅಂತಕ್ಕಂಥದ್ದು, ಆ ಒಂದು ಕರೆನ್ಸಿಗೆ ತಕ್ಷಣ ಕನ್ವರ್ಟ್ ಆಗಿ ಅವ್ರಿಗೆ ಹಣ ಸೇರುತ್ತೆ. ಭಾರತೀಯರ UPI ಪೇಮೆಂಟ್ ಮಾಡಿದ್ರು ಕೂಡ ಅದು ಅಲ್ಲಿ ಕನ್ವರ್ಟ್ ಆಗಿ ಆ ಕರೆನ್ಸಿಗೆ ಕನ್ವರ್ಟ್ ಆಗ್ಬಿಡುತ್ತೆ. ಅತ್ಯಂತ ಸುಲಭವಾಗಿದೆಯಲ್ಲ ಇದು. ಇನ್ನು ಉಳಿದಂತೆ ಅನಿವಾಸಿ ಭಾರತೀಯರಿಗೆ ಇದು ಬಹಳ ಉಪಯೋಗ ಆಗಿದೆ. ಎಷ್ಟೋ ಮಂದಿ UAE ಹೋಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಲಕ್ಷಾಂತರ ಮಂದಿ ಅಲ್ಲಿ ಕೆಲಸ ಮಾಡ್ಕೊಂಡು ತನ್ನ ಮನೆಗಳಿಗೆ ಹಣವನ್ನು ಕಳಿಸ್ಕೊಡ್ತಾ ಇದ್ದಾರೆ. ಹೇಗೆ? ಅವ್ರು ಹೋಗಿ ಯಾವ್ದೋ ಎಕ್ಸ್ಚೇಂಜ್ ಮಾಡಿ ಆಮೇಲೆ ಕಳ್ಸಿಕೊಡ್ತಾ ಇಲ್ಲ. ಜಸ್ಟ್ QR ಕೋಡ್ ನೋ UPI ಅಪ್ಲಿಕೇಶನ್ ಬಳಸ್ಕೊಂಡು ಪೇಮೆಂಟ್ ಮಾಡಿದ್ರೆ ಅದು ಭಾರತೀಯ ಹಣದಲ್ಲಿ ಕನ್ವರ್ಟ್ ಆಗಿ ಭಾರತೀಯ ಬ್ಯಾಂಕ್ಗಳಿಗೆ ಬಂದು ಬೀಳುತ್ತೆ. ಕೆಲವೇ ನಿಮಿಷಗಳಲ್ಲಿ ಹಣ ಟ್ರಾನ್ಸ್ಫರ್ ಆಗುತ್ತೆ. ಇದು ಅತ್ಯಂತ ಸುಲಭ ಅಲ್ಲ. ಯಾವುದೇ ಬ್ಯಾಂಕ್ಗಳಲ್ಲಿ ಎಕ್ಸ್ಚೇಂಜ್ಗೆ ಹೋಗಿ ನಿಂತ್ಕೊಂಡು ಅಲ್ಲಿ ಹಣವನ್ನು ಕಟ್ಟು ಎಕ್ಸ್ಚೇಂಜ್ ಮಾಡಿ ಸಮಯವನ್ನ ಕೊಟ್ಟು ಎಲ್ಲವನ್ನ ಮುಗಿಸೋಷ್ಟರಲ್ಲಿ ಎಷ್ಟೋ ಸಮಯ ಹೋಗ್ತಾ ಇತ್ತು. ಈಗ ಮನೆಯಲ್ಲೇ ಕುಳಿತುಕೊಂಡು ಈ ಒಂದು ಪಾವತಿ ವ್ಯವಸ್ಥೆಯನ್ನ ಬಳಸ್ಕೊಂಡ್ರೆ ಹಣ ಟ್ರಾನ್ಸ್ಫರ್ ಆಗುತ್ತೆ ವಿತ್ ಕರೆನ್ಸಿ. ಈ ರೀತಿಯಲ್ಲಿ ಡಿಜಿಟಲ್ ವೇಗಕ್ಕೆ ಒಂದು ಹೊಸ ಮಾರ್ಗವನ್ನೇ UPI ಅಂತಕ್ಕಂಥದ್ದು ಕಂಡುಕೊಟ್ಟಿದೆ. ಒಂದು ರಾಷ್ಟ್ರದಿಂದ ಮತ್ತೊಂದು ರಾಷ್ಟ್ರಕ್ಕೆ ಒಂದು ಡಿಜಿಟಲ್ ಹೆದ್ದಾರಿಯನ್ನೇ ನಿರ್ಮಿಸಿಕೊಟ್ಟಿದೆ. ಹಾಗಾದ್ರೆ ಈ UAE ಮಾತ್ರ ಇದು ಪ್ರಚಲಿತ ಇದೆಯಾ ಅಥವಾ ಬೇರೆ ದೇಶಗಳಲ್ಲೂ ಇದನ್ನು ಬಳಸ್ತಾ ಇದಾರ ಅಂತ ಹೇಳಿದ್ರೆ, ಬೇರೆ ದೇಶಗಳಲ್ಲೂ ಇದನ್ನು ಬಳಸ್ತಾ ಇದ್ದಾರೆ. ಕೆಲವು ರಾಷ್ಟ್ರಗಳು ಈ UPI ವ್ಯವಸ್ಥೆನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾವೆ. ಬನ್ನಿ ಯಾವ್ಯಾವ ಅಂತ ನೋಡೋಣ. ಸಿಂಗಾಪುರವು ಕೂಡ ಈ UPI ವ್ಯವಸ್ಥೆಯನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದೆ. ಸಿಂಗಾಪುರದ ಪೇ ನೌ ಅಂತಕ್ಕಂಥ ಒಂದು ಅಪ್ಲಿಕೇಶನ್ ಏನಿದೆ ಅದಕ್ಕೆ UPI ಲಿಂಕ್ ಆಗಿದೆ. ಎರಡು ಕೂಡ ಪೇಮೆಂಟ್ ಅನ್ನ ಅಕ್ಸೆಪ್ಟ್ ಮಾಡ್ತವೆ. ನಾವು UPI ಬಳಸಬಹುದು, ಅವರು ಪೇ ನೌ ನ ಬಳಸಬಹುದು. ಆದ್ರೆ ಕರೆನ್ಸಿ ಅಂತಕ್ಕಂಥದ್ದು ಆಟೋಮೆಟಿಕ್ ಆಗಿ ಟ್ರಾನ್ಸ್ಫರ್ ಆಗಿ ಅವರ ಖಾತೆಗಳಿಗೆ ಜಮಾ ಆಗುತ್ತೆ. ಇನ್ನು ಫ್ರಾನ್ಸ್ ಕೂಡ ಲಿರಾ ಅಂತಕ್ಕಂಥ ಒಂದು ಅಪ್ಲಿಕೇಶನ್ ನ ಬಳಸ್ಕೊಂಡು UPI ಅನ್ನ ಅಕ್ಸೆಪ್ಟ್ ಮಾಡಿದೆ. ಇಲ್ಲೂ ಕೂಡ ಹಣ ಅಂತಕ್ಕಂಥದ್ದು ಅತ್ಯಂತ ವೇಗದಲ್ಲಿ ಸರಳವಾಗಿ ಅವರವರ ದೇಶದ ಕರೆನ್ಸಿಗಳಿಗೆ ಟ್ರಾನ್ಸ್ಫರ್ ಆಗಿ ಹೋಗಿ ಬೀಳುತ್ತೆ. ಇನ್ನು ಭೂತಾನ್ ಮತ್ತು ನೇಪಾಳಗಳು ಮೊದಲ ಬಾರಿಗೆ UPI ಅನ್ನ ಅಕ್ಸೆಪ್ಟ್ ಮಾಡ್ಕೊಂಡು, ನಮ್ಮ ಪಕ್ಕದ ರಾಷ್ಟ್ರಗಳಾದ್ರಿಂದ ಇವು ಆದಷ್ಟು ಬೇಗ ಅಕ್ಸೆಪ್ಟ್ ಮಾಡ್ಕೊಂಡು ಈ ಪೇಮೆಂಟ್ ವ್ಯವಸ್ಥೆಯನ್ನ ಈಗ ನಡೆಸ್ಕೊಡ್ತಾ ಇದ್ದಾವೆ. ಇನ್ನು ಮುಂದುವರಿದಂತೆ UK, ಯುನೈಟೆಡ್ ಕಿಂಗ್ಡಮ್, ಮಲೇಷಿಯಾ, ಆಸ್ಟ್ರೇಲಿಯಾ ಈ ನಾಡುಗಳು ಕೂಡ UPI ವ್ಯವಸ್ಥೆಯನ್ನ ನಾವು ಅಕ್ಸೆಪ್ಟ್ ಮಾಡೋದಕ್ಕೆ ಮುಂದೆ ಇದ್ದೀವಿ ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೂಡ ಹಂಚಿಕೊಂಡಿವೆ. ಹೀಗೆ ಜಾಗತಿಕವಾಗಿ UPI ಅಂತಕ್ಕಂಥದ್ದು ಅಕ್ಸೆಪ್ಟ್ ಆಗ್ತಾ ಹೋಗ್ತಾ ಇದೆ. ಅಷ್ಟು ಸುಲಭ ಇರೋದ್ರಿಂದ
ಜೊತೆಗೆ ಪಾರದರ್ಶಕತೆ ಇರೋದ್ರಿಂದ UPI ವ್ಯವಸ್ಥೆ ಅತ್ಯಂತ ಸುಲಭವಾಗಲು ದಕ್ಷವಾಗಿ ನಡೀತಾ ಇರಲು ಕಾರಣ ಅಂತ ಹೇಳಿದ್ರೆ ಎಲ್ಲರೂ ಇದನ್ನ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ಯಾಕೆ ಅಂತ ಕೇಳೋದಾದ್ರೆ, ಏನು ಈ ಎಕ್ಸ್ಚೇಂಜ್ ಗೆ ಹಣವನ್ನ ಕಟ್ತಾ ಇದ್ದಂತ ಸಂದರ್ಭದಲ್ಲಿ ಎಕ್ಸ್ಚೇಂಜ್ ಅಮೌಂಟ್ ಇತ್ತೋ, ಈ ಅಮೌಂಟ್ ಅಲ್ಲಿ 6% ಅನ್ನ ಕಡಿಮೆನಲ್ಲಿ ಎಕ್ಸ್ಚೇಂಜ್ ಮಾಡ್ಕೊಡ್ತಾ ಇದೆ. UPI ಆಪ್ ಅನ್ನ ಬಳಸಿದ್ರೆ 6% ಕಡಿಮೆ ಆಗ್ತಾ ಇದೆ. ಅಂದ್ರೆ 100ಕ್ಕೆ ₹6 ಕಡಿಮೆ ಆದ್ರೆ ಲಕ್ಷಾಂತರ ರೂಪಾಯಿ ಟ್ರಾನ್ಸ್ಫರ್ ಆಗುವಂತ ಸಂದರ್ಭದಲ್ಲಿ ಎಷ್ಟೊಂದು ಸುಲಭ ಆಗುತ್ತೆ, ಇದು ಎಷ್ಟು ಹಣವನ್ನ ಉಳಿತಾಯ ಮಾಡಿಕೊಡುತ್ತೆ. ಆ ದಿಸೆಯಿಂದಾಗಿ UPI ವ್ಯವಸ್ಥೆ ಅಂತಕ್ಕಂಥದ್ದು ಜಾಗತಿಕವಾಗಿ ಅತ್ಯಂತ ವೇಗವಾಗಿ ಗುರುತಿಸಿಕೊಳ್ತಾ ಹೋಗ್ತಾ ಇದೆ. UPI ಅತ್ಯಂತ ವೇಗವಾಗಿ ಕೆಲಸ ಮಾಡ್ಕೊಡ್ತಾ ಇದೆ. ಒಂದು ದಕ್ಷತೆ ಇದೆ ಇದರಲ್ಲಿ. ಜನ ದೇಶಗಳಿಗೆ ಪ್ರಯಾಣಿಸುವಂತ ಸಂದರ್ಭದಲ್ಲಿ ಯಾವುದೇ ಒಂದು ತೊಂದರೆ ಇಲ್ದೇನೆ ಹಣಕಾಸಿನ ವರ್ಗಾವಣೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇದು ಹೆಚ್ಚು ಮಟ್ಟದಲ್ಲಿ ಅನುಕೂಲವನ್ನ ಮಾಡ್ಕೊಡ್ತಾ ಇದೆ. ಬ್ಯಾಂಕ್ ವ್ಯವಸ್ಥೆಯಿಂದ ಹೊರಗುಳ್ಕೊಂಡೆ, ಅಂದ್ರೆ ಬ್ಯಾಂಕ್ ಹೋಗೋದು ಬಿಡೋದು ಮಾಡ್ದೇನೆ ಈ UPI ಅಂತಕ್ಕಂಥದ್ದನ್ನ ಬಳಸ್ಕೊಂಡು QR ಕೋಡ್ ಅನ್ನ ಬಳಸ್ಕೊಂಡು ಅತ್ಯಂತ ವೇಗವಾಗಿ ಹಣಕಾಸಿನ ಒಂದು ವಹಿವಾಟನ್ನ ಮಾಡ್ತಾ ಇರೋದ್ರಿಂದ, ಹಣಕಾಸು ಎಲ್ರಿಗೂ ಕೂಡ ಸೇರ್ತಾ ಇರೋದ್ರಿಂದ ಹಣಕಾಸಿನ ಸೇರ್ಪಡೆಯಲ್ಲೂ ಕೂಡ ಇದು ಹೆಚ್ಚಿನ ಕಾರ್ಯವನ್ನ ಮಾಡ್ತಾ ಇದೆ. ಪ್ರತ್ಯಕ್ಷಕರೇ, ಏನೇ ಇರ್ಲಿ, ಭಾರತದಾದ್ಯಂತ UPI ಅಂತಕ್ಕಂಥದ್ದು ಕ್ರಾಂತಿ ಮಾಡಿರೋದು ಅಂತೂ ಎಲ್ಲರಿಗೂ ಕೂಡ ಗೊತ್ತಿರುವ ವಿಚಾರ ಆಗಿದೆ. ಭಾರತದ ಡಿಜಿಟಲ್ ರಾಜತಾಂತ್ರಿಕತೆಯಲ್ಲಿ ಇದು ಅತ್ಯಂತ ಹೆಚ್ಚು ಕಾರ್ಯಕ್ಷಮತೆಯನ್ನ ಒದಗಿಸ್ಕೊಡ್ತಾ ಇದೆ. ಜನಸಾಮಾನ್ಯರಿಗೆ ಡಿಜಿಟಲ್ ಸಾರ್ವಜನಿಕ ಮೂಲ ಸೌಕರ್ಯಗಳನ್ನ ಒದಗಿಸ್ಕೊಡ್ತಾ ಇದೆ. ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ನ ಒದಗಿಸ್ಕೊಡ್ತಾ ಇದೆ. ಇವತ್ತಿಗೆ ಭಾರತದ ಬೀದಿ ಬೀದಿಯಲ್ಲೂ ಕೂಡ QR ಕೋಡ್ ಸಂಚಲನ ಉಂಟು ಮಾಡ್ತಾ ಇದೆ. ಪ್ರತ್ಯಕ್ಷಕರೇ, ಹೀಗೆ ಜಾಗತಿಕ ಪಾವತಿ ವ್ಯವಸ್ಥೆಯಲ್ಲಿ UPI ಮಾಡ್ತಿರ್ತಕ್ಕಂಥ ಸಂಚಲನ ಅತ್ಯಂತ ಸುಲಭವಾಗಿದೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಕಂಡುಕೊಂಡಿದೀವಿ. ಇದಿಷ್ಟು ಈ ಲೇಖನದ ವಿಚಾರ. ಆದ್ರೆ ಕೊನೆಯಲ್ಲಿ ಒಂದು ಮಾತು ಹೇಳ್ಬೇಕು. ಬಹಳ ಹಿಂದೆ ಆ ಒಂದು ನೋಟನ್ನ ಮುಟ್ಟಿ ಫೀಲ್ ಮಾಡುವ ವ್ಯವಸ್ಥೆ ಹೊರಟೋಗ್ಬಿಟ್ಟಿದೆ. ಎಷ್ಟೋ ಜನ ನೋಟನ್ನ ಮುಟ್ಟೋದೇ ಇಲ್ಲ. ಹಣ ಬ್ಯಾಂಕ್ ಬರುತ್ತೆ, ಹಣ ವ್ಯಾಪಾರಿಗೆ ಹೋಗುತ್ತೆ. ಆದ್ರೆ ಹಣವನ್ನ ಮುಟ್ಟುವ ಒಂದು ಆ ಭಾವ, ಫೀಲ್ ಮನುಷ್ಯನಿಗೆ ಸಿಗ್ತಾ ಇಲ್ಲ. ಇದಿಷ್ಟು ಇವತ್ತಿನ ಮಾಹಿತಿಯಾಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಜೊತೆಗೆ ಎಷ್ಟೋ ಜನ ಕೇಳ್ಕೊಳ್ತಾ ಇದ್ರು ಈ ಲೇಖನಗಳ ಪಾಠವನ್ನ ಮಾಡ್ಕೊಡಿ ಅಂತ ಹೇಳಿ. ಅವ್ರಿಗೆ ಬಹಳ ಉಪಯೋಗ ಆಗುತ್ತೆ. ಶೇರ್ ಮಾಡ್ಕೊಡಿ. ಜೊತೆಗೆ ಏನಾದ್ರು ಹೇಳ್ಬೇಕು ಅಂತಿದ್ರೆ ಕಾಮೆಂಟ್ ಮಾಡ್ಕೊಡಿ. ಮತ್ತೊಂದು ಇದೇ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್, ಲವ್ ಯು ಆಲ್. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಧನ್ಯವಾದಗಳು. ಮತ್ತೆ ಭೇಟಿ ಆಗ್ತಿರೋಣ.